ನಮಸ್ಕಾರ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ರೋಚಕತೆ ತಿರುತ್ತಾ ಇದೆ ಗೌರಿ ಕಲ್ಯಾಣ ಅಂತಲೇ ಹೇಳಬೇಕು. ಈ ಕಡೆ ಗೌರಿ ಮೋನಿಕಾ ಹತ್ರ ಮಾತಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿರ್ತಾಳೆ. ಏನು ಮಾತಾಡೋದಕ್ಕೆ ಅಂತ ಬಂದಿರ್ತಾಳೆ ಅಂತ ಅಂದರೆ, ಈ ಕಡೆ ಮೋನಿಕಾ ಪ್ರೆಗ್ನೆಂಟ್ ಆಗಿರೋ ಅಂಥ ಇದಕ್ಕೆ ಸುಳ್ಳು ಸುದ್ದಿ ಹೇಳಿರೋದಕ್ಕೆ ಅವ್ರ ಅಪ್ಪ ಅಮ್ಮ ಎಲ್ಲರೂ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಇದನ್ನು ಸರಿ ಮಾಡಲೇಬೇಕು, ಇಲ್ಲ ಅಂತಂದರೆ ನಮ್ಮ ಅಪ್ಪ ಅಮ್ಮಗೆ ತುಂಬ ಹಿಂಸೆ ಆಗೋಗುತ್ತೆ. ಈ ಮೋನಿಕಾ ಸುಳ್ಳು ಹೇಳಿರೋದಕ್ಕೆ ನಮ್ಮ ಅಪ್ಪ ಅಮ್ಮ ಸಾಲ ಸೂಲ ಮಾಡಿ ಅವಳಿಗೆ ಶ್ರೀಮಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಜವಾಗ್ಲೂ ಅವಳು ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋ ವಿಚಾರ ಗೊತ್ತಾಯಿತು ಅಂತ ಅಂದರೆ ಅವರು ಕೂಡ ಸಮಾಧಾನ ಆಗ್ತಾರೆ. ಇದೆಲ್ಲ ಆಗಿರೋದು ಈಗ ಈ ಮೋನಿಕಾಯಿಂದನೇ. ಹೇಗಾದರೂ ಮಾಡಿ ಮೋನಿಕಾ ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನು ಸತ್ಯ ಹೇಳಬೇಕು. ಮುಂದೆ ಒಂದಿನ ಮೋನಿಕಾ ಏನಾದರೂ ಪ್ರೆಗ್ನೆಂಟ್ ಅಲ್ಲ ಅಂತ ಅನ್ನೋದು ಮನೆಯವ್ರಿಗೆ ಏನಾದ್ರು ಗೊತ್ತಾಯಿತು ಅಂತ ಅಂದರೆ ಮನೆಯವರು ಕೂಡ ಮೋನಿಕಾಗೆ ಕೆಪಾಳಕ್ಕೆ ಬರೆಸ್ಬಿಟ್ಟು ಮನೆಯಿಂದ ಆಚೆ ಹಾಕ್ತಾರೆ. ಅದಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊತಾ ಇರ್ತಾಳೆ. ಈ ಕಡೆ ಮೋನಿಕಾ ತುಂಬ ಬೇಜಾರು ಮಾಡಿಕೊಂಡು ಹಾಳಾದವಳು ಗೌರಿಯಿಂದಾಗಿ ಇವತ್ತು ನನ್ನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಎಲ್ಲದಕ್ಕೂ ಗೌರಿ ಅಂತ ಈ ಮನೇಲಿ ಸಾಯ್ತಿರ್ತಾರೆ. ಯಾರಾದರೂ ಒಬ್ಬರಾದ್ರೂ ನನ್ನ ಹೆಸರು ಹಿಡಿದು ಕೂಗ್ತಾರ ಅಂತ ಅಂದ್ಬಿಟ್ಟು ಈ ಕಡೆ ಕೋಪ ಮಾಡ್ಕೊಂಡಿದ್ದಾಗ ಅಲ್ಲಿಗೆ ಗೌರಿ ಬರ್ತಾಳೆ. ಮೋನಿಕಾ, ನಿನ್ನ ಹತ್ರ ಏನೋ ಒಂದು ವಿಚಾರ ಮಾತಾಡಬೇಕಾಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ನೀನು ಬಂದಿರೋದು, ನಿನ್ನ ಮುಖ ನೋಡಿದ್ರೆ ನನಗೆ ಆಗ್ತಾ ಇಲ್ಲ, ಯಾಕೆ ಬಂದಿದ್ಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಮೋನಿಕಾ ನೋಡು, ನೀನು ಪ್ರೆಗ್ನೆಂಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ಅಲ್ಲಿ ಅಮ್ಮ ತುಂಬ ಕಷ್ಟ ಇದ್ದರೂ ಕೂಡ ದುಡ್ಡಿಲ್ಲ ಅಂತ ಅಂದ್ರೂ ಸಾಲ ಸೂಲ ಮಾಡಿ ನಿನಗೆ ಶ್ರೀಮಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಯೋಚನೆ ಮಾಡು ಮೋನಿಕಾ, ನೀನು ಪ್ರೆಗ್ನೆಂಟ್ ಆಗಿಲ್ಲ ತಾನೇ. ಈ ವಿಚಾರನ ಹೇಗಾದರೂ ಮಾಡಿ ಮನೆಯವ್ರಿಗೆಲ್ಲರಿಗೂ ಸತ್ಯ ಹೇಳು. ಇಲ್ಲ ಅಂತ ಅಂದರೆ ಮನೆಯವ್ರಿಗೆಲ್ಲರಿಗೂ ಸತ್ಯ ಏನಾದರೂ ಗೊತ್ತಾಯಿತು ಅಂತ ಅಂದರೆ ಅವರು ನಿಜವಾಗ್ಲೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಮೋನಿಕಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೇಗಾದರೂ ಮಾಡಿ ಈ ಸತ್ಯನೆಲ್ಲ ಒಪ್ಕೊಂಡು ಅವ್ರ ಹತ್ರ ಕ್ಷಮೆ ಕೇಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಯಾರಿಗೆ ಹೇಳ್ತಾ ಇದೆಯಾ? ನನಗೆ ಕ್ಷಮೆ ಕೇಳು ಅಂತ ಹೇಳ್ತಾ ಇದೆಯಾ? ಯಾವುದೇ ಕಾರಣಕ್ಕೂ ನಾನು ಮಾತ್ರ ಕ್ಷಮೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಮೋನಿಕಾ ಮುಚ್ಚು ಬಾಯ, ಅಲ್ಲ ಈ ಮನೇಲೇ ಇದ್ದು ಈ ಮನೆ ಅನ್ನೋದು ಋಣ ತಿನ್ಕೊಂಡಿದೀಯಾ ನೀನು? ಕ್ಷಮೆ ಕೇಳಲ್ಲ ಅಂತ ಹೇಳ್ತಾ ಇದೀಯ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಗ, ಹೌದು ಕಣೆ ಕೇಳಲ್ಲ, ಏನೇ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನು ಮಾಡ್ತೀನಾ? ನೀನು ಹೇಳಲಿಲ್ಲ ಅಂತ ಅಂದರೆ ಏನಾಯಿತು? ನಾನೇ ಈಗ ನೀನು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರನ ಮನೆಯವ್ರ ಹತ್ರ ಎಲ್ಲ ಹೇಳ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಗೌರಿ ಯಾವುದೇ ಕಾರಣಕ್ಕೂ ನೀನು ನನ್ನ ಪರ್ಸ್ನಲ್ ವಿಷಯ ಮಾತ್ರ ಈ ಮನೆಯವ್ರಿಗೆಲ್ಲರಿಗೂ ಹೇಳ್ಬೇಡ. ನಾನು ಯಾವಾಗ ಬೇಕಾದರೂ ಹೇಳ್ಕೊತೀನಿ, ಅದನ್ನು ಕೆಟ್ಕೊಂಡು ನಿನಗೇನಾಗಬೇಕೈತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಹೌದಾ, ಇದರಿಂದಾಗಿ ಮನೇಲಿ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೀನೇ ಹೇಳ್ತೀಯೋ ಅಥವಾ ನಾನೇ ಹೇಳಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಆಗ ನೀನೇ ಹೇಳ್ತೀಯಾ ಅಂತ ಅಂದ್ಬಿಟ್ಟು ಈ ಕಡೆ ಮೋನಿಕಾ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲೇ ಒಂದು ಚಾಕು ಇರುತ್ತೆ. ನನ್ನ ವಿಚಾರದ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ? ಹೇಳ್ಬೇಡ ಅಂತ ಹೇಳಿದ್ರು ಹೇಳ್ತೀನಿ ಅಂತ ಹೇಳ್ತಿದೀಯ ಅಂತ ಅಂದ್ಬಿಟ್ಟು ಮೋನಿಕಾ ಅವಳ ಕೈಯಲ್ಲಿದ್ದಂಥ ಚಾಕುವಿಂದ ಗೌರಿಗೆ ಅಪಾಯ ಮಾಡಿಬಿಡ್ತಾಳೆ. ಗೌರಿಗೆ ತುಂಬ ಏಟಾಗಿಬಿಟ್ಟಿರುತ್ತೆ, ಕೆಳಗಡೆ ಬಿದ್ದುಬಿಡ್ತಾಳೆ. ಗೌರಿ ಜೀವಕ್ಕೆ ಅಪಾಯ ಆಗಿರುತ್ತೆ. ಅಮ್ಮ ಅಂತ ಅಂದ್ಬಿಟ್ಟು ಕಿರ್ಚ್ಕೊಂಡಿದ್ದ ತಕ್ಷಣ ವಿವೇಕ್ ಇಲ್ಲಿ ದೌಡಂತ ಓಡ್ ಬರ್ತಾನೆ. ಗೌರಿ ಕೆಳಗಡೆ ಬಿದ್ದು ವಿಲವಿಲ ಅಂತ ಒದ್ದಾಡ್ತಾ ಇರ್ತಾಳೆ. ಮೋನಿಕಾ ಕೈಯಲ್ಲಿ ಚಾಕು ಇರುತ್ತೆ. ಇದನ್ನೆಲ್ಲ ನೋಡಿ ಮನೆಯವರೆಲ್ಲರೂ ಶಾಕ್ ಆಗಿರ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ಅಂದ್ಬಿಟ್ಟು ಗೌರಿನ ಇಮ್ಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ವಿವೇಕ. ಮನೆಯವರಿಗೆಲ್ಲರಿಗೂ ಕೂಡ ಅವರು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗು.